ಆಫೀಸಿಗೆ ಹೋಗಿ ಬರ್ತೀನಿ. ಆಶೀರ್ವಾದ ಮಾಡಿ. ಅಯ್ಯೋ ಅಮ್ಮ ಇಲ್ಲ. ಈ ಕಡೆ ಹೂವು, ಹಣ್ಣು. ಯಾಕೋ ಹಿಂಗಾಗ್ಬಿಟ್ಟೆ? ಮಾಡ್ತೀನಿ ತಡಿ. ರೀ ಕಮಲ ಅವ್ರೆ, ನೋಡ್ರ ನಿಮ್ಮ ಅಣ್ಣನ ಮಗಳೂನ ಬಂದ್ 2 ದಿನಕ್ಕೆ ನನ್ನ ಮಗನ್ನ ದೂರ ಮಾಡ್ಬಿಟ್ಲು. ಇಲ್ಲ ಗುಂಡ್ ಪಿನ್ ತಗೊಳಕ್ಕೂ ಕೇಳೋನು ನನ್ ಮಗ. ಇವತ್ತು ಲೇ ಸುಸುಮುದ್ದು, ಇವತ್ತು ದೀಪಾವಳಿ ಕಣೆ. ಎಣ್ಣೆ ಸ್ನಾನ ಮಾಡಿದ್ಯಾ? ಬೆಳಗ್ಗೆನೆ ಪಾರ್ಲರ್ಗೆ ಹೋಗಿ ಆಯಿಲ್ ಬಾತ್ ಮಾಡ್ಕೊಂಡು ಬಂದಿದ್ದೀನಿ. ಅಯ್ಯೋ 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 ಅಯ್ಯೋ, ಈ ಅನ್ಯಾಯ ಕೇಳಕ್ ಯಾರು ಇಲ್ವಾ? ಎಣ್ಣೆ ಸ್ನಾನ ಅಂದ್ರೆ ಸರಿ, ಹೋಗಿ ನೀವು ನಿನ್ ಗಂಡ ಪಟಾಕಿ ತನ್ನಿ. ಏನಂದ್ರಿ? ಪಟಾಕಿ ತನ್ನಿ ಅಂದೆ. ಹಾ, ಅಯ್ಯೋ, ಕೇಳಿಸ್ತಿಲ್ಲ, ಸರಿಯಾಗಿ ಹೇಳಿ. ಪಟಾಕಿ ಪಟಾಕಿ. ಆ ಅಯ್ಯೋ, ಇವ್ಳು ಕ್ಯೂಡಿ ಅನ್ಸುತ್ತೆ. ಏನು ನನ್ನೇ ಕಿವುಡು ಅಂತ ಹೇಳ್ತೀರಾ? ಅಬ್ಬಬ್ಬಬ್ಬಬ್ಬಬ್ಬ, ಜೋರಾಗಿ ಪಟಾಕಿ ಅಂತ ಬಡ್ಕೊಂಡೆ, ಅದು ಕೇಳಿಸ್ಲಿಲ್ಲ. ಕ್ಯೂಡಿ ಅಂದಿದ್ ಮಾತ್ರ ಕೇಳಿಸ್ಬಿಡ್ತಾ? ಪಟಾಕಿ ಹೊಡಿಬಾರ್ದು. ಯಾಕೆ? ಹೊಗೆಯಿಂದ ಏರ್ ಪೊಲ್ಯೂಷನ್ ಆಗುತ್ತೆ, ಸೌಂಡ್ ಇಂದ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ಹೌದು, ವರ್ಷ ಪೂರ್ತಿ ಕಾರು, ಲಾರಿ, ಬಸ್ ಓಡಾಡುತ್ತಲ್ಲ, ಅದರಿಂದ ಗಾಳಿ ಹಾರಾಗಲ್ವಾ? ಅವೆಲ್ಲ ಜೀವನಕ್ಕೆ ಅವಶ್ಯಕತೆ ಇರೋದು, ಅದೆಲ್ಲ ಇಲ್ದೆ ಬದುಕಕ್ ಆಗೋಲ್ಲ. ಯಾಕೆ ಅದೆಲ್ಲ ಇಲ್ದೆ ನಾ ಬದುಕಿಲ್ವಾ? ನಮ್ ಕಾಲದಲ್ಲಿ ಎತ್ತಿನ ಗಾಡಿ ಇಲ್ಲೇ ಓಡಾಡಿದ್ದು. ಆಗ ನೀವು ದಿನಕ್ಕೆ 10 ಕಿಲೋಮೀಟರ್ ಹೋಗ್ತಾ ಇದ್ರಿ, ಆದ್ರೆ ಈಗ ದಿನಕ್ಕೆ 10,000 ಕಿಲೋಮೀಟರ್ ಹೋಗ್ತೀವಿ. ಗೊತ್ತಾ? ಕಾಲಕ್ಕೆ ತಕ್ಕಂಗೆ ಆಚಾರ ವಿಚಾರಗಳು ಬದಲಾಗ್ಬೇಕು. ನೋಡು, ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ. ದೀಪಾವಳಿ ದಿನ ಹೊಸ ಬಟ್ಟೆ ಹಾಕೊಂಡು ಪಟಾಕಿ ಹೊಡಿಬೇಕು. ನಿಮಗೆ ಯಾವ ಪಟಾಕಿ ಬೇಕು ಹೇಳಿ? ನಂಗೆ ಲಕ್ಷ್ಮಿ ಪಟಾಕಿ, ಆಟಮ್ ಬಾಂಬು, 1000 ವಾಲ, 10,000 ವಾಲ ಎಲ್ಲ ಬೇಕು. ಅಷ್ಟೇ ತಾನೇ? ಈಗ ನೋಡಿ, ಲಕ್ಷ್ಮಿ ಪಟಾಕಿ ಬೇಕು ಅಂದ್ರಲ್ಲ, 1000 ವಾಲ